ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಶಂಕಿತ ಉಗ್ರನ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಶಂಕಿತ ವೆಲ್ ಟ್ರೈನ್ಡ್ ಆಗಿದ್ನಾ ಅನ್ನೋ ಅನುಮಾನ ಮೂಡಿಸ್ತಾ ಇದೆ. ಯಾಕೆ ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್. ಶಂಕಿತ ಉಗ್ರನ ಚಲನವಲನ ಸಿಸಿಟಿವಿಯಲ್ಲಿ ಸೆರೆ. ಮುಖಕ್ಕೆ ಮಾಸ್ಕ್, ತಲೆಗೆ ಟೋಪಿ, ಕಣ್ಣಿಗೆ ಕೂಲಿಂಗ್ ಗ್ಲಾಸ್. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಇಡೀ ರಾಜ್ಯವೇ ಬೆಚ್ಚಿ ಬೀಳುವ ಹಾಗೆ ಮಾಡಿದಂತಹ ಬೆಂಗಳೂರಿನ HAL ಬಳಿಯ ಕುಂದಲಹಳ್ಳಿಯ ರಾಮೇಶ್ವರ ಕೆಫೆ ಪ್ರಕರಣದ ಶಂಕಿತ ಉಗ್ರನ ಚಹರೆ ಪತ್ತೆಯಾಗಿದೆ. ನಿನ್ನೆ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ಗೂ 1 ಗಂಟೆ ಮುನ್ನ ಶಂಕಿತ ಉಗ್ರ ಕೆಫೆಯಿಂದ ಹೊರ ನಡೆದಿದ್ದಾನೆ. ಆ ವೇಳೆ ಆರೋಪಿಯ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೌದು, ಮುಖಕ್ಕೆ ಮಾಸ್ಕ್, ಕಣ್ಣಿಗೆ ಕೂಲಿಂಗ್ ಗ್ಲಾಸ್, ತಲೆಗೆ ಟೋಪಿ ಹಾಕಿರುವ ಆರೋಪಿ ಸೈಡ್ನಲ್ಲಿ ಕಪ್ಪು ಬಣ್ಣದ ಬ್ಯಾಗ್ ಹಾಕೊಂಡಿದ್ದಾನೆ. ಅಲ್ಲದೆ ತನ್ನ ಗುರುತು ಪತ್ತೆಯಾಗದೇ ಇರಲಿ ಅಂತ ಫುಲ್ ಶರ್ಟ್ ಹಾಕಿದ್ದಾನೆ. ಸಿಸಿಟಿವಿಯಲ್ಲಿ ಮುಖ ಪತ್ತೆ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ಹೊರ ಬಂದ ನಂತರ ಫುಟ್ಪಾತ್ ಮೇಲೆ ನಡೆಯದೆ ರಸ್ತೆಯ ಪಕ್ಕದಲ್ಲೇ ವೇಗವಾಗಿ ನಡ್ಕೊಂಡು ಮುಂದೆ ಹೋಗಿದ್ದಾನೆ. ಸ್ವಲ್ಪ ಮುಂದೆ ಬಂದ ನಂತರ ರೋಡ್ ಕ್ರಾಸ್ ಮಾಡಿ ಬಸ್ ಹತ್ತಿ ಎಸ್ಕೇಪ್ ಆಗಿದ್ದಾನೆ. ಬಾಂಬ್ ಸ್ಫೋಟಕ ಹಿಂದೆ ಐಸಿಸ್ ಕೈವಾಡ ಶಂಕೆ. ಪಕ್ಕಾ ಪ್ಲಾನ್ ಮಾಡಿ ರಾಮೇಶ್ವರ ಕೆಫೆಗೆ ಬಂದಿದ್ದ ಆರೋಪಿ. ಇನ್ನು ರಾಮೇಶ್ವರ ಕೆಫೆಗೆ ಬರುವ ಮುನ್ನವೇ ಆರೋಪಿ ಪಕ್ಕಾ ಪ್ಲಾನ್ಡ್ ಆಗಿ ಬಂದಿರೋದು ಗೊತ್ತಾಗ್ತಾ ಇದೆ. ರಾಮೇಶ್ವರ ಕೆಫೆಗೆ ಬರುವ ಮುನ್ನವೇ ರೆಡಿಯಾಗಿ ಬಂದಿದ್ದ ಶಂಕಿತ ಹೋಟೆಲ್ನಲ್ಲಿ ಸಿಸಿಟಿವಿ ಎಲ್ಲಿದೆ, ಎಲ್ಲಿ ಸಿಸಿಟಿವಿ ಸೆರೆ ಆಗೋದಿಲ್ಲ, ಇದೆಲ್ಲವನ್ನ ನೋಡಿಕೊಂಡು ಒಳಗೆ ಹೋಗಿದ್ದಾನೆ. ಬಾಂಬ್ ಬ್ಲಾಸ್ಟ್ ಟೈಮಿಂಗ್. ಇನ್ನು ಶಂಕಿತ 11:35ಕ್ಕೆ ರಾಮೇಶ್ವರ ಕೆಫೆಗೆ ಆಗಮಿಸ್ತಾನೆ. 11:35ಕ್ಕೆ ಕ್ಯಾಶ್ ಕೌಂಟರ್ನಲ್ಲಿ ಇಡ್ಲಿ ಬಿಲ್ ಖರೀದಿ ಮಾಡ್ತಾನೆ. 11:42ಕ್ಕೆ ಇಡ್ಲಿ ತಿಂದು ಕೈ ತೊಳೆಯೋ ಜಾಗಕ್ಕೆ ಬರ್ತಾನೆ. 11:44ಕ್ಕೆ ಬ್ಯಾಗ್ ಟ್ರ್ಯಾಪ್ ಮಾಡಿರೋ ಬಾಂಬರ್ 11:44ಕ್ಕೆ ಹೋಟೆಲ್ನಿಂದ ಹೊರ ಬಂದು ಎಸ್ಕೇಪ್ ಆಗ್ತಾನೆ. ಇನ್ನು 12:55ಕ್ಕೆ ಸ್ಫೋಟ ಆಗುತ್ತೆ. ಆರೋಪಿ ಬಂದು ಹೋದ 1 ಗಂಟೆ ಅಂತರದಲ್ಲಿ ಸ್ಫೋಟ ಆಗಿದೆ. ಸದ್ಯ ಸ್ಥಳದಲ್ಲಿ ಸಿಕ್ಕ ಕುರುಹುಗಳನ್ನ ಪತ್ತೆ ಮಾಡಿದಂತಹ FSL ಅಧಿಕಾರಿಗಳಿಗೆ ಐಸಿಸ್ ಮಾದರಿ ಪತ್ತೆಯಾಗಿದೆ. ರಾಜ್ಯದ ಶಿವಮೊಗ್ಗ, ಮಂಗಳೂರು, ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ನಡೆದಂತಹ ಬ್ಲಾಸ್ಟ್ ರೀತಿಯ ವಸ್ತುಗಳು ಇಲ್ಲೂ ಕೂಡ ಪತ್ತೆಯಾಗಿದೆ. ಹಾಗಾಗಿ ಇದು ಬಹುತೇಕ ಐಸಿಸ್ ಉಗ್ರರ ಕೈವಾಡ ಶಂಕೆ ವ್ಯಕ್ತವಾಗಿದೆ. ಇನ್ನು ಆರೋಪಿಯ ಮುಖಚಹರೆ ಆಧಾರದ ಮೇಲೆ 10 ತಂಡಗಳು ಕರ್ನಾಟಕ, ತಮಿಳುನಾಡು, ಕೇರಳ ಭಾಗದಲ್ಲಿ ಹುಡುಕಾಟವನ್ನ ನಡೆಸ್ತಾ ಇವೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.